ಅಲ್ಲೇ ಗುಲ್ಬರ್ಗಾದಾಗ ಅದಾರಲ್ಲ ಅವರು ಲೀಡರ್ಗಳು. ನೀವು ನ್ಯಾಯವನ್ನು ಕೊಟ್ಟಿರಿ, ಆದ್ರೆ ಏನ್ ಮಾಡೋದು? ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಒಬ್ಬ ಒಳ್ಳೆ ವರ್ಕರ್, ಒಳ್ಳೆ ಕೆಲಸಗಾರ. ಅವರು ಇವತ್ತು ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. MP ಇದ್ದಾಗೂ ಅಷ್ಟೇ ಇದ್ರು. ಅವ್ರು ನಾವು ಸಕ್ಕರೆ ಕಾರ್ಯಕಾರಿ ಮಾಡಿದೀವಿ. ಅವರ ಮತಕ್ಷೇತ್ರ ಚಿಂಚೋಳಿ ಎಲ್ಲ ಸಹಕಾರ ಕೊಟ್ಟಂತ ಉಮೇಶ್ ಜಾಧವ್ ಅವರೇ. ಮತ್ತು ಈ ಕಾರ್ಯಕ್ರಮವನ್ನ ಯಾರ್ಯಾರು ಅದಾರ ಪಾಪ ಅವ್ರ ಹೆಸರು ತಗೋಬೇಕಲ್ಲ. ಯಾಕಂದ್ರೆ ಏನಾಗ್ತದ, ಪಾಪ ಓಡಾಡಿ ಹಗಲ ರಾತ್ರಿ ಅಡ್ಡಾಡಿ ನಮ್ಮನ್ನೆಲ್ಲ ಕರೆಸಿ ಇಷ್ಟೆಲ್ಲ ಕಾರ್ಯಕ್ರಮ ನಿಯೋಜನೆ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ. ಅದ್ರಾಗ ಹಿಂದೂ ಕಾರ್ಯಕ್ರಮ ಮಾಡುದು ಅಂದ್ರೆ ಈ ಸರ್ಕಾರನಾಗ 58 ಕಾಯ್ದೆಗಳು ಬರ್ತಾವ. ನಮಗೆ ಹಿಂಗೆ ಮಾತಾಡಬೇಕು, ಜೈ ಅನ್ನಬಾರ್ದು, ಹಂಗ ಅನ್ನಬಾರ್ದು. ಯಾಕಂದ್ರೆ ಯಾವ್ದು ಸರ್ಕಾರ ಐತಿ ಗೊತ್ತೈತಲ್ಲ ನಿಮ್ಗೆ. ಅಂತಾದ್ರಾಗೂ ಇವತ್ತ ಹಿಂದೂ ಕಾರ್ಯಕರ್ತರು ಹೊಡೆಸೋತಾರ, ಬಡಿಸೋತಾರ, ಅಪಮಾನ ಆಗ್ತದೆ, ಜೈಲಿಗೆ ಹೋಗ್ತಾರ, ಗುಂಡಾ ಆಕ್ಟ್ ಲಾಗು ಮಾಡ್ತಾರ. ಆದ್ರೂ ಸಹಿತ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಕೇಸರಿ ಶಾಲು, ನೀಲಿ ಶಾಲು ಹಾಕೊಂಡು ನಮ್ಮ ಧರ್ಮ ರಕ್ಷಣೆಯನ್ನು ಮಾಡ್ತಿರುವಂತವ್ರು ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ವೆಂಕಟೇಶ್ ತೋಲ್ಮಾಡಿ ಅವರು ನಗರ ಸಮಿತಿ ಅಧ್ಯಕ್ಷರು, ರಾಜಾ ರಮೇಶ್ ಗೌಡ್ರು, ರಮೇಶ್ ಹೂಗಾರ್ ಅವರು, ರವೀಂದ್ರ ರೆಡ್ಡಿ ಅವರು, ಪೋತುಲ್ ನರಸಪ್ಪ ಗಂಗನೋಳ್ ಅವರು, ಬನ್ನಿ ಮುದರಾಜ್ ಅವರು, ವೆಂಕಟೇಶ್ ಮುದರಾಜ್ ಅವರು, ಅಂಜಪ್ಪ ನಾಗೋಳ್ ಅವರು, ಶಂಕರ್ ಮುಕುಂದ್ ಅವರು, ಮತ್ತಾರು ಉಳಿದಿದ್ರ ಕ್ಷಮಶ್ರೀ ಅವರೆಲ್ಲ ತಗೊಂಡ ತಿಳ್ಕೋರಿ. ಬಹಳ ಸಂತೋಷ ಆಗ್ತಾ ಇದೆ ಬಂಧುಗಳೇ. ಇವತ್ತು ಇದನ್ನು ನೋಡಿಬಿಟ್ರೆ ಈ ಒಂದು ವಾತಾವರಣ ಗುರ್ಮಿಟ್ಕಲ್, ನಾವು ಮಹಾರಾಷ್ಟ್ರದಿಂದ ಎಷ್ಟು ದೂರ ಇದೀವಿ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದಲ್ಲಿ ತಾಯಿ ಜೀಜಾಬಾಯಿಯಿಂದ ಪ್ರೇರಣೆ ಪಡೆದು, ರಾಮಾಯಣ ಮಹಾಭಾರತದ ಪ್ರೇರಣೆ ಪಡೆದು ಹಿಂದವಿ ಸಾಮ್ರಾಜ್ಯ ಮಾಡಬೇಕು ಅನ್ನೋ ಸಂಕಲ್ಪ ತೊಟ್ಟಂತ ಒಬ್ಬ ಶ್ರೇಷ್ಠ ಛತ್ರಪತಿ ಶಿವಾಜಿ ಮಹಾರಾಜ. ಒಬ್ಬ ಕವಿ ಹೇಳ್ತಾನೆ, काशी कला जाती मथुरा मस्जिद होती, अगर शिवाजी न होता तो सबका सुन्नत होती. ಶಿವಾಜಿ ಮಹಾರಾಜ ಹುಟ್ಟದೇ ಇದ್ರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟದೇ ಇದ್ರೆ, ಮಹಾರಾಣಾ ಪ್ರತಾಪ್ ಹುಟ್ಟದೇ ಇದ್ರೆ, ನಾವೆಲ್ಲರೂ ಇವತ್ತು ನಮ್ಮ ಹೆಸರುಗಳು ಬದಲಾವಣೆ ಆಗ್ತದೆ. ನನ್ನ ಹೆಸರು ಬಸನಗೌಡ ಇರ್ತಿದ್ರೆ ಬಶೀರ್ ಅಹಮದ್ ಇರ್ತಿದ್ರು. ಇವತ್ತೇನಾರೆ ನಾವು ಇಟ್ಟು ಕುಂಕುಮ ಹಚ್ಕೊಂಡು ಕೇಸರಿ ಧ್ವಜ ಹಿಡಿದ ಕಾರಣ ಆ ಛತ್ರಪತಿ ಶಿವಾಜಿ ಮಹಾರಾಜ. ನೀವೆಲ್ಲ ಆ ಸಿನಿಮಾ ನೋಡಿರ್ಬೋದಲ್ಲ, ನಮ್ಮ ಶಿವಾಜಿ ಮಹಾರಾಜರ ಮಗಂದು ಹೆಂಗ್ ಹೊಡೆದಾರ. ನಾ ಹೇಳ್ದ ಅಥಣಿ ಒಳಗೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ನಾ ಹೋಗಿದ್ದೆ. ಅಲ್ಲಿ ಹೇಳಿದೆ, ಆ ಸಿನಿಮಾ ನನ್ನ ಕಡೆ ನೋಡೋದಾಗ್ಲಿಲ್ಲ. ಆ ಕ್ರೂರತನ, ಆ ರೀತಿ ಚಿತ್ರ ಹಿಂಸೆ, ಅಂತ ಪುಣ್ಯಾತ್ಮರು ಹುಟ್ಟ್ಯಾರ ಅಂತ ಹೇಳಿ ನಾವೆಲ್ಲ ನಾನು ಕೇಸರಿ ಧ್ವಜ ಹಾಕೊಂಡು ಕೇಸರಿ ಶಾಲ್ ಹಾಕೊಂಡು ಅಡ್ಡಾಡ್ಲಕ್ಕ ಕಾರಣ ಅವ್ರನ್ನ ನೆನಪು ಮಾಡ್ಕೊಂತ ಕೆಲಸ ಏನೋ ಗುರುಬಿಟ್ಟು ಕೆಲಸದ ನೀವೆಲ್ಲ ಯುವಕರು ಮಾಡಿರಿ. ನಿಮ್ಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಬೇಕಾಗ್ತದೆ. ನೋಡ್ರಿ, ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳ ಕಾರ್ಯಕ್ರಮದಲ್ಲಿ ಗಣಪತಿ ಕೂಡಿಸಿದ್ರೆ ನವರಾತ್ರಿ ದೇವಿಯ ಮೇಲೆ
ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ರಾಮನವಮಿಯನ್ನು ಆಚರಣೆ ಮಾಡೋರ ಮೇಲೆ ಇವತ್ತು ಕಲ್ಲು ಬೀಳ್ತಾವೆ, ಚಪ್ಪಲಿ ಒಗಿತಾರೆ, ಇನ್ನ ಹುಟ್ಟಿ ಇಟ್ಟೇ ಇರ್ತದದು. 6 ಇಂಚಲ್ಲಿ ಅದು ಉಗುಳ್ತದೆ ಅಂದ್ರೆ ಎಷ್ಟು ವಿಷ ತುಂಬೈತೆ ಆ ಬೀಜಗಳು. ನಾ ಮದ್ದೂರ್ಗೆ ಹೋಗಿದ್ದೆ. ಮದ್ದೂರು ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಏನೋ ಬಜರಂಗ ದಳ ಇಲ್ಲ, ಬಿಜೆಪಿ ಇಲ್ಲ, ಅಲ್ಲಿ ಯಾರು ಹಿಂದೂ ಕಾರ್ಯಕರ್ತರು ಇಲ್ಲ ಅನ್ನುವಂಥ ವಾತಾವರಣ ಇತ್ತು. ಅಲ್ಲಿ ಮದ್ದೂರಿನಲ್ಲಿ ಒಂದು ಗಣಪತಿ ಹೋಗ್ಬೇಕಾದ್ರೆ ಮಸೂದಿಯಿಂದ ಕಲ್ಲು ಬೀಳ್ತದೆ, ಅಲ್ಲಿ ನಿಂತು ಉಗುಳ್ತಾರೆ. ಅಂದ್ರೆ ನಾವು ಒಕ್ಕಲಿಗರು. ಬರೀ ಅವ್ರಿಗೆ ಗೊತ್ತು ದೇವೇಗೌಡರು ಗೊತ್ತು, ಕುಮಾರಸ್ವಾಮಿ ಗೊತ್ತು, DK ಶಿವಕುಮಾರ್ ಗೊತ್ತು, ಹಿಂದುತ್ವ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ರೆ ಎಲ್ಲ ನಮ್ಮ ಮಹಾನ್ ನಾಯಕರು ಎಲ್ಲರೂ, ಅವ್ರೆಲ್ಲರಿಗೂ ಅಲ್ಲಿ ಮಂದಿ ಏನ್ ಹೇಳಿದ್ರು ಗೊತ್ತೇನು, ನೀವೆಲ್ಲ ಬಂದಿರೇನು ಕೆಲಸಕ್ಕಿಲ್ಲ, ಯತ್ನಾಳ್ ಕರ್ಸ್ರಿ ನಮ್ಮ ಕಡೆ. ನಾ ಏನೂ ತಯಾರಿ ಇಲ್ಲ. ಅವರೆಲ್ಲ ಮುಗಿಸಿ ಬಂದಾರ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಲೀಡರ್ಗಳು ಹೋಗಿ ಬಂದು ಮರುದಿವ್ಸ ನಾನು ಹೋಗಿನಿ. ಅಲ್ಲಿ ಒಬ್ರು SP ಅದಾರ ನಮ್ಮ ಉತ್ತರ ಕರ್ನಾಟಕದವ್ರೆ. ಅವ್ರು ಒಂದು 400-500 ಮಂದಿ ಕೊಡ್ತಿರ್ಬೇಕು. ಯತ್ನಾಳಿಗೇನು ಮಂದಿ ಕೊಡ್ತಾರ ಅಂತ ಹೇಳಿ ಒಂದು 10 ಪೊಲೀಸರು, ಒಂದಿಬ್ರು PSIಗಳನ್ನ ಇಟ್ಟು ಅದ್ರ ಮ್ಯಾಗ ಮುಗಿಸ್ಬೇಕಂತ ಇರ್ತಾವ್ರೆ. ಸಂಜೆ ಮುಂದೆ ಮಂದಿ ಬರ್ಲಾಕತ್ತು. ಮಂಡ್ಯ ಜಿಲ್ಲಾದಿಂದ, ಹಾಸನ ಜಿಲ್ಲಾದಿಂದ, ಮೈಸೂರು ಜಿಲ್ಲಾದಿಂದ 25,000 ಜನ ಕೂಡಿದ್ರು ಬಂದರು. ಅದು ನನ್ನ ಭಾಷಣ ಕೇಳಕ್ಕಲ್ಲ, ಕರ್ನಾಟಕದ ಒಬ್ಬ ಹಿಂದೂ ಪರವಾಗಿ ಇವತ್ತು ಮಾತಾಡ್ತಾನಂತ ಒಂದೇ ವಿಶ್ವಾಸದಿಂದ ಇವತ್ತು ನಾ ಅಸೆಂಬ್ಲಿಯಾಗೂ ಮಾತಾಡ್ತೇನೆ, ವಿಧಾನಸಭಾದಾಗೂ ನಾ ಸಿದ್ದರಾಮಯ್ಯನವ್ರ ಪ್ರಶ್ನೆ ಹಾಕ್ತೀನಿ. ನಮ್ಮ ಸ್ಪೀಕರ್ಗೂ ಮೇಳದ ನಾ ಹೇಳಕತ್ತಿದ್ದೆ, ಇದನ್ನೆಲ್ಲ ಹೇಳುವ ಮುಂದೆ ನಮ್ಮ ಸ್ಪೀಕರ್ ಬಾಯಿ ಹಾಕಿದ್ರು. ನಾ ಹೇಳಿದೆ UT ಖಾದರ್ ಅವರಿಗೆ, ಅಧ್ಯಕ್ಷರೇ ನೀವು ಸ್ವಲ್ಪ ಸುಮ್ಕೊಂಡ್ರಿ, ನಾ ಮೊಘಲರಿಂದ ಚಾಲೂ ಮಾಡಿ ಟಿಪ್ಪು ಸುಲ್ತಾನ್ ಮುಗಿಸಿ ನೀವು ಮ್ಯಾಕ್ ಕೂತಿರಲ್ಲ ಸ್ಪೀಕರ್, ನಿಮ್ಮವರೆಗೆ ಭಾಷಣ ಮಾಡಬೇಕಾಗಿದೆ. ಈ ದೇಶನಾಗ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ರೆ ಈ ಮೊಘಲ್ ಸಂತತಿ ಉಳಿದು ನಮ್ಮನ್ನೆಲ್ಲ ನಾಶ ಮಾಡ್ತಿದ್ರು. ಎಂತ ಶಿವಾಜಿ ಮಹಾರಾಜರು ಏನ್ ಔರಂಗಜೇಬ ಅವ್ರನ್ನ ಜೈಲಿಗೆ ಹಾಕಿದ್ದ, ಮಿಠಾಯಿ ಒಂದು ಡಬ್ಬಿಯಿಂದ ಏನು ಹೊರಗೆ ಬಂದ್ರು, ಅವತ್ತಿನಿಂದ ಮೊಘಲರದು ಅಂತ್ಯ ಪ್ರಾರಂಭ ಆಯಿತು. ಔರಂಗಜೇಬ ತಲೆ ಕೆಡ್ತು, ಚುವೆ ಚುವೆ ಎತ್ತಿದ್ದವ, ಒಳಗೆ ಶೇರ್ ಐತೆ ಅನ್ನೋದು ಅದಕ್ಕೆ ಗುರ್ತಿರಲಿಲ್ಲ, ಅದು ಚುವ ಇತ್ತು. ಔರಂಗಜೇಬ ಒಬ್ಬ ಚುವ. ಮಹಾರಾಣಾ ಪ್ರತಾಪ್ ಒಬ್ಬರು ಮಹಾಶ್ರೇಷ್ಠ ಒಬ್ಬ ಈ ರಾಜಾಗಿ ಹೋದ್ರು. ಮಹಾರಾಣಾ ಪ್ರತಾಪನ ಹೈಟ್ ಎಟ್ಟಿತ್ತಪ್ಪ ಅಂದ್ರೆ 7 ಫುಟ್. ಅವರ ಕತ್ತಿ ಕೈಯಾಗಿಂದು ಅದು ಎಲ್ಲ ಪೋಷಕ ಎಟ್ಟಿತ್ತಂದ್ರೆ 1 ಕ್ವಿಂಟಲ್ 50 ಕಿಲೋ, ಅಂದ್ರೆ ಎಷ್ಟು 150 ಕಿಲೋ ಇದ್ರು ಮಹಾರಾಣಾ ಪ್ರತಾಪ್. ಅಕ್ಬರ್ ಒಂದ್ ದಿವ್ಸನೂ ಅವ್ರ ಎದುರಿಗೆ ಬರಲಿಲ್ಲ, ಬರೀ ಮಹಾರಾಣಾ ಅನ್ನೋದ್ರಾಗ ಚಡ್ಡಾಗ ಹೊಯ್ಕೊತಿದ್ದ. ಒಬ್ಬ ಬಹಲೂಲ್ ಖಾನ್ ಅಂತ ಹೇಳಿ ಒಬ್ಬ ನರರಾಕ್ಷಸರು ಕೊಟ್ಟು ಕಳ್ಸಿದ್ರು, ಏನಾರು ಮಾಡಿ ಮಹಾರಾಣನ ಹೊಡಿಬೇಕಂತ ಬಂದ ಬಹಲೂಲ್ ಖಾನು ನಮ್ಮ ಮಹಾರಾಣಾ ಪ್ರತಾಪರು ತಿರುಗಿ ಓಡಾಡಿಸಿದ್ರು ರಣರಂಗ ತುಂಬಾ. ಓಡಾಡಿಸಿ ಹೆಂಗ ಇಲ್ಲಿಗೆ ಬೆಕ್ಕ ಹೆಂಗ ಓಡಾಡಿಸ್ತೈತಲ್ಲ, ಮೊದಲ ಒಮ್ಮೆ ತಿನ್ನೋದಿಲ್ಲ ಅದು, ಹಿಂಗ್ ಹೊಡಿತೈತಿ, ಮತ್ತ ಅದಕ್ಕೆ ಬಿಡ್ತೈತಿ, ಮತ್ ಹಿಂಗ್ ಹೊಡಿತೈತಿ. ಹಂಗ ಹೊಡೆದು ಒಂದು ನೆತ್ಯ ಕಡಗಲೆಲ್ಲ ಹೊಡೆದ್ರ ಕುದುರಿ ಬೈಲೂಲ್ ಖಾನ್ ಅರ್ಧ ಹಿಂಗ್ ಸೀಳು ಹೋಗಿದ್ದ. ಅಂತ ಮಹಾರಾಣಾ ಪ್ರತಾಪ್ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಾಡ್ತೇವೆ. ನಾವು ಇನ್ನ ಭಾರತದಲ್ಲಿ ಇವತ್ತು ಜೀವಂತ ಇರಲಿಕ್ಕೆ ಕಾರಣ ಬಂಧುಗಳೇ. ಅದಕ್ಕೆ ನಾವು ಇವತ್ತು ಶಿವಾಜಿ ಮಹಾರಾಜರನ್ನ ನೆನೆಸ್ತೀವಿ. ನಿನ್ನೆ ಮೊನ್ನೆ 19ನೇ ತಾರೀಕಿಗೆ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನ ನಾವೆಲ್ಲ ಆಚರಿಸ್ತೀವಿ.
ಸಂಭಾಜಿ ರಾಜೇ ನೋಡಿ, ಎಂತಿಂತ ಪುಣ್ಯಾತ್ಮರು ಈ ದೇಶವನ್ನು ಉಳಿಸ್ಲಿಕ್ಕೆ ತಮ್ಮ ತನವನ್ನ ಕೊಟ್ಟಂತ ಶಿವಾಜಿ ಮಹಾರಾಜರ ಒಂದು ನೆಪದಲ್ಲಿ ನಾವೆಲ್ಲ ಹಿಂದೂಗಳು ಒಂದಾಗಿವಿ. ಇವತ್ತು ಏನ್ ನಡೆದೈತಿ ದೇಶನಾಗ? ಇವತ್ತು ನೋಡ್ರಿ, ರೋಹಿಂಗ್ಯಾಗಳ ಬಗ್ಗೆ ಹೇಳಿದ್ರು ಅವ್ರು. ಇವರು ಬಾಂಗ್ಲಾದೇಶದಿಂದ ನಮ್ಮ ರಾಜ್ಯದಲ್ಲೇ ಸುಮಾರು 20-25 ಲಕ್ಷ ಜನ ಬಂದಾರ ಅಂತ ಹೇಳಿ ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಾನು ಮನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ನಾವು ಇದೇ ರೀತಿ ಬಿಟ್ಟರೆ ರೋಹಿಂಗ್ಯಾಗಳಂದ್ರೆ ಮೋಸ್ಟ್ ಕ್ರಿಮಿನಲ್ಲು. ಅವ್ರನ್ನ ಬರ್ಮಾದಿಂದ ಅಲ್ಲೊಬ್ಬ ಬೌದ್ಧ ಭಿಕ್ಷು ಅವ್ರನ್ನೆಲ್ಲ ಒದ್ದು ಹೊರಗೆ ಹಾಕ್ಯಾನ. ಅವ್ರು ಬಂದು ಕಾಶ್ಮೀರ್ನಾಗ, ಪಶ್ಚಿಮ ಬಂಗಾಳದಾಗ, ಬೆಂಗಳೂರಿನಾಗ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಫಿ ಸ್ಟೇಟ್ಗಳಲ್ಲಿ ಎಲ್ಲ ಸೇರ್ಯಾರ. ಒಂದಿಲ್ಲ ಒಂದು ದಿವಸ ಅವರು ನಮ್ಮ ದೇಶಕ್ಕೆ ಒಂದು ದೊಡ್ಡ ಶಾಪ ಆಗ್ತಾರೆ. ನಾವು ಜಾಗೃತಿ ಆಗದಿದ್ರೆ, ಹಿಂದೂಗಳು ಜಾಗೃತಿ ಆಗದಿದ್ರೆ, ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು 1 ಕೋಟಿ ವೋಟರ್ಸ್ ಅದಾರ ಅವರು. ಆ ಮಮತಾ ಬ್ಯಾನರ್ಜಿ ಅಂತ ಒಂದು ಐತಲ್ಲ, ಅದು ಎಷ್ಟು ಈಗ ತಾಪಾಗಲ್ಲ. ಸುಪ್ರೀಂ ಕೋರ್ಟ್ನಾಗ ತಾನೇ ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರು ಮೊನ್ನೆ, ಕೋರ್ಟ್ ಹಾಕೊಂಡು. ಅವ್ರ ಜಡ್ಜ್ ಅಂದ್ರು ಸುಪ್ರೀಂ ಕೋರ್ಟ್ನವರು, ಯಾರು ವೋಟರ್ಸ್ ಅದಾರ, ಯಾರು ದೇಶದವ್ರು ಅದಾರ ಸರ್ವೆ ಮಾಡ್ಲಾಕ ಹಿಂದೆ ತಕರಾರ. ತಮಿಳುನಾಡದಾಗ 1 ಕೋಟಿ ಜನ ಹೊಂಟಾರೆ SIRದಲ್ಲಿ. ಈ ರಿಸಲ್ಟ್ಗಳು ಏನು ಆಗ್ಯಾವಲ್ಲ ಕೆಲವೊಂದು. ಇಲ್ಲಿ ಕರ್ನಾಟಕದಾಗೂ ಈಗ ಚಾಲು ಆಗೈತಿ SIR. ಯಾರ್ಯಾರು ನಿಮ್ಗೆ ಸಂಶಯ ಬರ್ತೈತೆ ನೀವು ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಇವರು ಇಲ್ಲಿಯವರು ಬಂದಾರೆ, ಇಲ್ಲಿಯವರು ಬಂದಾರೆ. ಯಾಕಂದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದಂತ ಪೊಲೀಸ್ ಇಲಾಖೆಯಲ್ಲಿ ಒಂದು ಈ ರೋಹಿಂಗ್ಯಾ ಬಾಂಗ್ಲಾದೇಶದ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಯಾರು ಜನ ಸಹಕಾರ ಕೊಡ್ತಾರೆ ಅದಕ್ಕೊಂದು SIT ನೇಮಿಸ್ತೀನಿ ಅಂತೇಳಿ ಈಗಾಗಲೇ ವಿಧಾನಸಭೆಯಲ್ಲಿ ನನಗೆ ಗೃಹ ಮಂತ್ರಿಗಳ ಪರವಾಗಿ ರಾಮಲಿಂಗಾರೆಡ್ಡಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಹಿಂದೂವಿನ ಕರ್ತವ್ಯ ಆಗ್ತದೆ, ಆ ನನ್ನ ಮಕ್ಕಳನ್ನ ಈ ದೇಶದಿಂದ, ಈ ರಾಜ್ಯದಿಂದ ಒದ್ದೋಡಿಸುವಂತ ಕೆಲಸ ನಾವೆಲ್ಲ ಕೂಡಿ ಮಾಡೋಣ. ಹೇಳಿದ್ರೆ ಲವ್ ಜಿಹಾದ್, ನಮ್ಮ ಹೆಣ್ಮಕ್ಳನ್ನ ಬಲಿಗೆ ಹಾಕೊಂಡು ಎಷ್ಟು ಕಡೆ ನೋಡಕತ್ತೀವಿ. ನಮ್ಮ ಹೆಣ್ಮಕ್ಳನ್ನ ಬಲಿ, ಅವರು ಲಗ್ನ ಆಗ್ತಾರೆ, 3-4 ಮಕ್ಕಳನ್ನ ತೆಗಿತಾರೆ, ತಲಾಕ್ ಕೊಡ್ತಾರೆ, ಮತ್ತೊಂದು ಲಗ್ನ ಆಗ್ತಾರೆ. ನಾವು ಒಂದೇ ಲಗ್ನ ಆಗಿ ಒದ್ದಾಡ್ತಿರ್ತೀವಿ. 2 ಆಗೋಣನೇ ಯಾರಿಗೂ ಗೊತ್ತಿಲ್ಲ, ಆಪರೇಷನ್ ಮಾಡ್ಕೊಳ್ತೀವಿ. ಅವ್ರು 5 ಆಗ್ತಾರೆ, 25 ಹಡೆದು ಎಲ್ಲ ಬಿಟ್ಟು ಬಿಡ್ತಾರೆ ಅಲ್ಲಿ ಇಲ್ಲಿ. ನಾವು ಇದೇ ರೀತಿ ಹೋದ್ರೆ 20 ವರ್ಷನಾಗ ಭಾರತ ಇರುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕು. ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಾರೆ. ಏನ್ ಹೇಳ್ತಾರೆ, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಅದ್ರಾಗ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಕಾಲದಲ್ಲಿ ನೆಹರು ಮತ್ತು ಗಾಂಧಿಗೆ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಭಾರತವನ್ನ ಇಬ್ಬಾಗ ಮಾಡುವುದೇ ಆದರೆ ಭಾರತದಲ್ಲಿರುವಂತಹ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು. ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳು, ದಲಿತರು ಎಲ್ಲ ಭಾರತಕ್ಕೆ ಬರಬೇಕು. ಅಂದ್ರೆ ಶಾಂತಿ ಇರ್ತದೆ. ಇಲ್ಲಿ ಕಂದ್ರ ಅವ್ರ ಕಲ್ಲು ಒಗೆಯವ್ರೆ, ಅವ್ರ ದಾಂಧಲಿ ಮಾಡವ್ರೆ. ಇದು ಯಾರು ಹೇಳ್ಯಾರ, ಯಾವಾಗ ಹೇಳ್ಯಾರ? 1944ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಪುಣ್ಯಾತ್ಮ ಇವತ್ತು ನಾವು ನೆನೆಸ್ಬೇಕು. ಯಾರ್ಯಾರ್ದು ಪಾದ ಪೂಜೆ ಮಾಡ್ತೀವಿ ಇವತ್ತು ನಾವು. ಅಂಬೇಡ್ಕರ್ ಅವನು ದೂರ ಇಡಬಾರ್ದು. ಅವ್ರು ದಲಿತ ನಾಯಕ ಅಲ್ಲ, ಇಡೀ ಭಾರತದ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ವಿಧಾನಸಭೆ ಒಳಗೆ ಹೇಳಿದೆ, ಈ ದೇಶದ ದುರ್ದೈವ ನೆಹರೂನಂತ ಒಬ್ಬ ಅಯೋಗ್ಯ ಪ್ರಧಾನಮಂತ್ರಿ ಆಗಿದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರಿಲ್ಲಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಈ ಲಾರ್ಡ್ ಮೌಂಟನ್ ಬ್ಯಾಟನ್ ಹೆಂಡತಿ ಬೆನ್ನ ಹತ್ತಿ ನಮ್ಮ ದೇಶ ಹಾಳು ಮಾಡುವಂತ ನೆಹರು. ಇವತ್ತು ನಮ್ಮ ಮೋದಿಯವರ ಬಗ್ಗೆ
ಯಾವನೋ ಒಬ್ಬ ಸೈನ್ಯದ ಕ್ಯಾಪ್ಟನ್ ಏನು ಇಡೀ ನಮ್ಮ ಇಂಡಿಯನ್ ನೇವಿ ಒಂದು ಪುಸ್ತಕ ಏನ ಬಿಡುಗಡೆ ಆಗಿಲ್ಲ, ಏನೂ ಇಲ್ಲ. ಅಲ್ಲಿ ಏನು ಬರ್ದಾರ ಅವರು, ಪಾಕಿಸ್ತಾನ ವಾರ್ ಮಾಡುವಾಗ ಪ್ರಧಾನಮಂತ್ರಿಗಳು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟರು ಅಂದ್ರೆ ಏನರ್ಥ? ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಒಳ್ಳೇದಲ್ಲ. ನಮ್ಮ ದೇಶದ ಸೈನಿಕರು ಪೊಲೀಸರನ್ನ ಕಾಶ್ಮೀರದಲ್ಲಿ ಗುಂಡಾ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಭಾರತಕ್ಕೆ ಕೊಟ್ಟಿದ್ರು, ಚಾಲೆಂಜ್ ಮಾಡ್ತಿದ್ರು ಪಾಕಿಸ್ತಾನದವರು. ಯಾವ ಸೈನಿಕರ ಮೇಲೆ ಕಲ್ಲು ಬೀಳ್ತಿದ್ದು ಆದರೂ ಅವ್ರ ಕೈಯಾಗ AK-47 ಇದ್ರೆ ಅವ್ರ ಮ್ಯಾಗ ಫೈರ್ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ. ಸಾವಿರಾರು ಭಾರತೀಯ ಸೈನಿಕರು ಪೊಲೀಸರು ಜಮ್ಮು ಕಾಶ್ಮೀರದಲ್ಲಿ ಈ ನಾಲಾಯಕ ಸರ್ಕಾರಗಳು ನಮ್ಮ ಸೈನಿಕರು ಯಾರು? ನಮ್ಮೂರನವ್ರೆ, ಅವ್ರು ಗುಡುಮಟ್ಕಲ್ದವ್ರು ಇರೋದಾರ, ಬಿಜಾಪುರದವ್ರು ಇರೋದ, ಬಡವರು ಸೈನ್ಯದಾಗ ದೇಶದ ಸಲ ಹೋದಂತ ಸೈನಿಕರ ಶವ ಇವತ್ತು ಚೀಲ್ನಾಗ ಹಾಕಿ ಬರ್ತಿತ್ತು. ಇವತ್ತೇನಾರ ಸೈನಿಕರಿಗೆ ಗೌರವ ಕೊಡುವಂತ ಕೆಲಸ ಆ ಸೈನಿಕನ ಮನೆಗೆ, ಆ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಿಂದ ಅವ್ರ ಜೀವನ ಮಾಡಲಿ, ದೇಶಕ್ಕೆ ಒಬ್ಬ ಮಗನ ಕೊಟ್ಟಾನಂತ ಹೇಳಿ ಮೊದಲ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರಿಗೆ ಯಾವ ಹಳ್ಳಿಯೊಳಗೆ ಆ ಸೈನಿಕನ ಹಳ್ಳಿ ಇರ್ತದೆ ಆ ಹಳ್ಳಿಗೆ ಎಲ್ಲ ರಾಷ್ಟ್ರದ ಗೌರವದ ಜೊತೆಗೆ ಅಲ್ಲಿ DC SP ಆ ಸೈನಿಕನ ಜೊತೆ ಹೋಗಿ ಗೌರವ ಕೊಟ್ಟು ಸಲ್ಯೂಟ್ ಹೊಡೆದು ಕೊಡುವಂತ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ದೇಶದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತ್ಯಾಕೆ ಕಲ್ಲು ಹೋಗ್ಯಾರ ಮಕ್ಕಳು ಕಾಶ್ಮೀರ್ನಾಗ? ಎಲ್ಲರೂ ಕಲ್ಲು ಹೋಗಿದ್ರು ನೋಡ್ರಿ. ಅನ್ನು ಮೊದಲು ಫುಲ್ ಮಿಲಿಟರಿ ಅನ್ನೋದು ಕಲ್ಲು ಶುಕ್ರವಾರ ದಿವಸ ಗ್ಯಾರಂಟಿ ಕಲ್ಲು ಬೀಳ್ತಿದ್ದು ನಮ್ಮ ಸೈನಿಕರ ಮೇಲೆ. ಪೊಲೀಸರು ಈಗ ಒಂದರ ಕಲ್ಲು ಬಿದ್ದಿದ್ದು ಕೇಳಿದ್ರೆ ಕಾಶ್ಮೀರ. ನರೇಂದ್ರ ಮೋದಿ ಅವರು ಒಂದೇ ಆರ್ಡರ್ ಮಾಡ್ಯಾರ, ಅವ್ರು ಏನಾರ ಕಲ್ಲು ಹೋಗದ್ರ ಅಂದ್ರೆ ಸೀದಾ ಡಮ್, ಸೀದಾ 72 ಹುರ್ರಾ ಹೈ. ಯಾರು ದಾಲ್ ರೋಟಿ ಚಿಕನ್ ತಿನ್ಸಾರ? ನೀವೆಲ್ಲ ಎದಕ್ಕೆ ಬಂದಿರಿ? ಹಿಂದುತ್ವ ಜಾಗೃತ ಆಗ್ಯಾರ. ಈಗ ನೀವಿನ 2 ವರ್ಷ ಎಷ್ಟು ನಮ್ಮ ಮಂದಿಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಎಷ್ಟು ಮಂದಿಗೆ ಗುಂಡಾ ಕೇಸ್ ಹಾಕ್ತೀರ ಹಾಕ್ರಿ, ಎಷ್ಟು ಲಾಠಿ ಚಾರ್ಜ್ ಮಾಡಿಸ್ತೀರಿ ಮಾಡಿಸ್ರಿ. 28ಕ್ಕೆ ನಾವೇ ಬರೋರು. ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬುಲ್ಡೋಜರ್, ಶಿವಾಜಿ ಮಹಾರಾಜರ ಮೂರ್ತಿ ಮ್ಯಾಗ ಕಲ್ಲು ಹೋಗಿದ್ರ JCB. ನೀವು ಈಗ ಸುಧಾರಿಸ್ರಿ, 28 ತನಕ ಸುಧಾರಿಸಿ. ಭಯ್ಯ ಭಯ್ಯ आपके साथ हम आपका गणपति को हम भी नमन करते ಅನ್ಬೇಕು. ಎಲ್ಲರ ಸೆಟದ್ರಿ, ನನ್ನ JCB ಪಾರ್ಟಿ ರೆಡಿ. ಎಲ್ಲ ರೆಡಿ ಆಗಿರಿಲ್ಲ? ಈ ರಾಜ್ಯದಾಗ 5 ವರ್ಷ ಕೊಡ್ರಿ ನಮ್ಮ ಕೈಯಾಗ. ನೋಡ್ರಿ ಕರ್ನಾಟಕದಾಗ ಹೆಂಗ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಲ್ಲ, ಪಾಯಿಂಟ್ ಕಲಿಸ್ಕೊಡ್ಬಾರ್ದು ಇವರಿಗೆ. ಒಂದೇ ಮಾತರಂ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಒಂದೇ ಮಾತರಂ ಜನಗಣಮನ ಅನ್ನೋಕ್ಕಿಂತ ಮೊದಲು ಒಂದೇ ಮಾತರಂ ಅನ್ಬೇಕಂತಾರ. ಇನ್ನು ಎಲ್ಲರೂ ಬಾಯಾಟ ಮಾಡ್ಕೋರಿ, ನಿಮ್ಗೆ ಬಾಯಾಟ ಇಲ್ಲನಾ? ಇನ್ನು ಒಂದೇ ಮಾತರಂ ಯಾವ ಕೆಲವು ಮಂದಿ ತಕರಾರು ತೆಗೆದಾರ ಮಕ್ಕಳು. ಒಂದೇ ಮಾತ್ರ ನಾವು ಹೇಳುವುದಿಲ್ಲ, ತಾಯಿಗೆ ನಾವು ನಮಸ್ಕಾರ ಮಾಡೋದಿಲ್ಲ. ಹೋಗ್ರಿ ಮಕ್ಕಳ ಪಾಕಿಸ್ತಾನಕ್ಕೆ ಇಲ್ಲ. इस देश में रहना होगा, वंदे मातरम कहना होगा. ಈ ದೇಶನಾಗ ನೀವು ಇರ್ಬೇಕಾದ್ರೆ ಒಂದೇ ಮಾತರಂ ಅನ್ಬೇಕು. ಇಲ್ಲಿಕಂದ್ರೆ ಅವ ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೂ ತಗೊಂಡು ಹೋಗ್ಬಿಡ್ರಿ, ನಮ್ಗೆ ಅಂಬೇಡ್ಕರ್
ಸಾಕು, ನಮ್ಮ ಅಂಬೇಡ್ಕರ್ ಅವರಿದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ ನಮ್ಮದು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ, ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪುವುದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಮಂತ್ರಿ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವೇನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ರು. ನೆಹರೂನಟ್ಟು ನೋಡ್ರಿ, ಕಾಶ್ಮೀರಕ್ಕೆ 370 ಕೊಟ್ಟಮ್ಮ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡ್ರಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೇಗೆ ಒಂದೇ ಟೈಪ್ ಅದಾರಲ್ಲಿ, 2-3 ಒಂದೇ ಪ್ರೊಡಕ್ಷನ್ ಐತಿಲ್ಲ ಅದು. ನೀವು ನೋಡಿರ್ಬೇಕಾದ್ರೆ ಈಗ ಮನೆಗೆ ಹೋಗಿ ರಾಹುಲ್ ಗಾಂಧಿ ಫೋಟೋ, ಈಗೇನ ಕಾಶ್ಮೀರ ಮುಖ್ಯಮಂತ್ರಿ ಅದಲ್ಲ, ಅವು ಅಣ್ತಮ್ಮನ ಅನಿಸ್ತಾವ ಇಲ್ಲೋ. ಈ ನೆಹರು ಇದೇ ಕೆಲಸ ಮಾಡ್ಯಾನ, ಮತ್ತೊಂದೇನು ಕೆಲಸ ಮಾಡೇ ಇಲ್ಲ. ಬರೀ ಅದೇ ಮೇಡಮ್, ಮೌಂಟ್ ಬ್ಯಾಟನ್ ಕೂಡ ಕೂಡಿ, ಅವ್ನ ಹೆಂಡತಿ ಕೂಡ ಕೂಡಿ ನೋಡ್ರಿ. ನೆಹರು 555 ಸಿಗರೇಟ್ ಸೇರ್ತಿದತ್ತ ಅವಾಗ. ಕಲ್ಕತ್ತಾಕ್ ಹೋದಾಗ ಒಮ್ಮೆ ಪಾಕೆಟ್ ಆಯ್ತತ್ತದು. ದಿಲ್ಲಿದಿಂದ ಒಂದು ವಿಮಾನದಾಗ ತೊಗೊಂಡು ಬಂದಿರತ್ತ ಪಾಕೆಟ್ ಸಿಗರೇಟ್. ಇದು ಇತಿಹಾಸ. ಇವ್ರು ಚೈನಿ ಮಾಡಿ ಮಕ್ಕಳು ಇವರು ಉಪವಾಸ ಕೂತಾರೆ ಏನಂತಾರೆ ಎಂದರೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಚಾಚಾ ಟೋಪಿ, ಸ್ವಾತಂತ್ರ್ಯ ವೀರ ಸಾವರ್ಕರ್, ಮದನ್ ಮೋಹನ್ ಮಾಳವೀಯ, ಲಾಲಾ ಲಜಪತ್ ರಾಯ್, ನಮ್ಮ ಯಾರು ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡಿದಂತ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರೆಲ್ಲ ಕಷ್ಟ ಸುಖ ಹೊಡ್ಸೊಂಡು ಬಡ್ಸೊಂಡು ಅಂಬೇಡ್ಕರ್ ಪರಿಸ್ಥಿತಿ ಏನಿತ್ತವಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ತು ಬರಬೇಕಾದ್ರೆ ಶಿವಾಜಿ ಮಹಾರಾಜರ ಸಂತತಿ ಸಾಹು ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಏನಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಇಂಗ್ಲೆಂಡ್ಗೆ ಹೋಗಿ ಸಾಲಿ ಕಲೀಲಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಡೋದಾ ಮಹಾರಾಜರು, ಗಾಯಕ್ವಾಡರು ಮತ್ತು ಶಿವಾಜಿ ಮಹಾರಾಜರ ವಂಶಸ್ಥರಾದಂಥ ಸಾಹು ಮಹಾರಾಜರು. ಅವರಿಗೆ ಎಲ್ಲ ಫಾರಿನ್ಗೆ ಹೋಗಿ ಕಲೀಲಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಹ ನೆನೆಸ್ತಾರೆ. ಇವತ್ತು ಮಹಾರಾಷ್ಟ್ರದಾಗ ನೀವು ಹೋದ್ರಂದ್ರೆ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಕೂಡಿಸಿ ಅವಾಗಲೂ ಮೂರ್ತಿ ಇರ್ತಾರೆ. ಅದಕ್ಕೆ ಬಂಧುಗಳೇ, ಇತಿಹಾಸ ತಮ್ಗೆ ಹೆಂಗೆ ಬೇಕು ಹಂಗೆ ತಿದ್ದಿ ಬಿಟ್ಟಾರ. ಅವ್ರ ಕೈಗೆ ಬುಕ್ಕ, ಅವ್ರ ಕೈಗೆ ಪೆನ್ನ. ಬರೀ ನೆಹರೂನ ಹೊಗಳಾರ, ಬರೀ ಗಾಂಧಿನ ಹೊಗಳಾರ. ಬರೀ ಗಾಂಧಿ ಉಪವಾಸ ಕೂತತ್ತ, ಸ್ವಾತಂತ್ರ್ಯ ಸಿಕ್ತತ್ತ. ಹೆಂಗೆ ಸಿಗ್ತೈತ್ರಿ ನೋಡಿ, ಹಿಂಗೆ ಸರ್ಕಾರ ತೊಗೊಂಡು ಅನ್ಸತ್ ಬಿಡ್ತೈತೆ. ನಾನು ತಿರುಗಿಸ್ತೇನೆ, ನಾಳೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೇನೆ. ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ನೀವು ತಿಳ್ಕೊ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲರೂ ಯಾವ ರೀತಿ ಶಿವಾಜಿ ಮಹಾರಾಜರಿಗೆ ಗೌರವ ಕೊಡ್ತೀವಿ, ಅಂಬೇಡ್ಕರ್ಗೂ ಅಷ್ಟೇ ಗೌರವ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಚರಕ ತಿರುಗುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಎರಡನೆಯ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿಯಾಗಿತ್ತು. ಅವಾಗೇನು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಫೌಜನ್ನು ಕಟ್ಟಿದ್ರು. ಅವರ ಅಂಜಿಕೆಗೆ ಏನಾದರೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದು ನಾ ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಇಂಟರ್ವ್ಯೂ ಒಳಗೆ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು BBC ಲಂಡನ್ ಒಂದು ಇಂಟರ್ವ್ಯೂ ಒಳಗೆ. ನಾ ಎಂದು ಈ ಮನುಷ್ಯ ಮಹಾತ್ಮ ಅನ್ನೋದಿಲ್ಲ, ಗಾಂಧಿಗೆ ತರೋ. ಹಿ ಈಸ್ ನಾಟ್ ಮಹಾತ್ಮ, ಇವ್ ಮಹಾಸ್ವಾರ್ಥಿ ಅದನ್ನ ಹೇಳ್ತಾರ ಯಾರು ಅಂಬೇಡ್ಕರ್ ಹೇಳ್ಯಾರ. ಇದು ಇತಿಹಾಸ. ಈ ಇತಿಹಾಸ ನಮ್ಮ ಅಂಬೇಡ್ಕರ್ ಅವ್ರ ಬಗ್ಗೆ ತಪ್ಪು ಕಲ್ಪನೆ ಕೊಟ್ಟರು. ನಮ್ಮ ದೇಶದ ಅನೇಕ ನಾಯಕರು ಇವ್ ನೋಡ್ರಿ, ಭಗತ್ ಸಿಂಗ್ ಎಷ್ಟು 19 ವರ್ಷ ಎಷ್ಟು ಗಲ್ಲಿಗೇರಿಸಿದಾಗ. ಚಂದ್ರಶೇಖರ್ ಆಜಾದ್ ಒಂದು ಗಿಡದ ತಳ ಗುಂಡು ಹಾಕಿಕೊಳ್ತಾರೆ. ಸಿಂಧೂರು ಲಕ್ಷ್ಮಣ ಅಂತೇಳಿ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣ ಪುಣ್ಯಾತ್ಮ ಯಾರು ನಮ್ಮವರೇ ಓಡಿಸಿದವ್ರು, ಮತ್ತೆ ಯಾರು ಅಲ್ಲ.
ನಂಬರ್ ಒಳಗೆ ಒಂದು 4ನೇ 18 ಅದಾವ. ಭಾಳ ಅಡಿಬಿಟ್ಟಿ ಅದಾವ ನಮ್ಮ ಭಾಷೆದಾಗ ಹೇಳ್ತೀವಿ. ಸಂಗೊಳ್ಳಿ ರಾಯಣ್ಣನ ಹುಡುಕಿ ಕೊಟ್ಟವ್ರು ಯಾರು? ಇಂಥಲ್ಲೇ ಜಳಕಕ್ಕೆ ಬರ್ತಾನೆ, ಆ ಗಿಡದಾಗ ಅವನು ಕೊಡ್ಲಿ, ಅವನ ಶಸ್ತ್ರಾಸ್ತ್ರ ಎಲ್ಲ ಅಲ್ಲಿ ಮ್ಯಾಗಿಟ್ಟಿರ್ತಾನೆ, ಅವಾಗ ನೀವು ಬಂದು ಹಿಡಿದು ಅಂತ ಹೇಳಿ ಹಿಡಿದು ಕೊಟ್ಟವ್ರೆ ನಮ್ಮವ್ರೆ. ಭಗತ್ ಸಿಂಗ್ನ ಹಿಡಿದು ಕೊಟ್ಟಾಗ ಗಾಂಧಿ ಒಮ್ಮೆನೂ ಬ್ರಿಟಿಷರಿಗೆ ಹೇಳಿಲ್ಲ ಬಿಡ್ರಿ ಅವ್ರು ಸಣ್ಣ ಹುಡುಗರದ ಅಂತೇಳಿ. ಅಂಬೇಡ್ಕರ್ ವರೆಗೂ ಸಂವಿಧಾನ ಬರೀಲಿಕ್ಕೆ ನೆಹರು ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ಯಾರಾದರೂ ಕಾರಣ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ಅವಕಾಶ ಕೊಟ್ಟವರು ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಇದು ಇತಿಹಾಸ. ಇದು ಶಿವಾಜಿ ಮಹಾರಾಜರಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಆದಂಥ ಇತಿಹಾಸನೇ ಬೇರೆ, ನಮಗೆ ಕಲಿಸಿದ್ದೇ ಬೇರೆ. ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಿಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಕಲಿಸಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕಲಿಸಲಿಲ್ಲ. ನಾವು ಹಳ್ಳಿ ಮಿಳ್ಳಿ ನೋಡ ಅವನೇ ಔರಂಗಜೇಬ, ಅಕ್ಬರ, ಬಾಬರ ಎಲ್ಲರಿಗೂ ಹೆಸರು ಗುರ್ತದ. ಆದ್ರೆ ನಮ್ಮ ನಾಯಕರದ್ದು ಯಾರ್ದಾರ ಹೆಸರು ಗುರ್ತದ ನಿಮಗೆ? ಗೇನ್ ಕಲಿಸೋದು ಬುಕ್ಕ ತೆಗೆದು ನಾವು ಸಣ್ಣವರಿದ್ದಾಗ ಬರೀ ಅದೇ ಕಲಿಸ್ಯಾರ. ಈಗ ಎಲ್ಲ ನಾವು ಕಲ್ತೀವಿ. ಟಿಪ್ಪು ಸುಲ್ತಾನ್ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡದ, ಅವನು ಚೌಕಗಳು ಎಲ್ಲ ಕಡೆ ಅದಾವು. ಈ ಮಹಾರಾಷ್ಟ್ರದಾಗ ಹೇಳ್ಯಾರಲ್ಲ ನಿನ್ನೆ ಅವ್ನು ನಾರಾಯಣ ರಾಣೆಯವ್ರ ಮಗ, ಮಹಾರಾಷ್ಟ್ರದ ಒಂದು ಎಲ್ಲ ಟಿಪ್ಪು ಸುಲ್ತಾನ್ ಚೌಕ್ ತೆಗೆದು ಹಾಕ್ತಿರ್ತಾರೆ. ಇವರೆಲ್ಲ ನಮ್ಮ ದೇಶವನ್ನ ಲೂಟಿ ಮಾಡದಂತವ್ರು, ನಮ್ಮ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಲಕ್ಷಾಂತರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡದಂತ ವರ್ಗದಿಂದ ಇವತ್ತು ನಾವೆಲ್ಲರಿಗೇನು ಇಲ್ಲಿ ಅದೀವಲ್ಲ ಹುಲಿಗಳು. ನಿಮ್ಮ ಮುತ್ಯ ಎಲ್ಲ ಹುಲಿನೇ. ಯಾಕಂದ್ರೆ ನೀವು ಸಂಗಪ್ಪ, ಮಲ್ಲಪ್ಪ, ಸಂಗಾರೆಡ್ಡಿ ತಿಳ್ಕೊಂಡ್ರಲ್ಲ, ಕಾರಣ ಅಂದ್ರೆ ನಾವು ಮುತ್ಯ ಅಂತ ದಬ್ಬಾಳಿಕೆ ಒಳಗೂ ಹಿಂದೂ ಆಗಿ ಉಳಿದಲ್ಲ, ನಾವು ಹುಲಿಗಳು. ಟಿಪ್ಪು ಸುಲ್ತಾನ್ಗ ಔರಂಗಜೇಬಗ ಅಂಜಿ ಏನು ಕನ್ವರ್ಟ್ ಆಗ್ಯಾರಲ್ಲ, ಅವ್ರಿಗೆ ಇಲಿಗಳು. ಅವು ನಮ್ಮದೇ ಪ್ರೊಡಕ್ಷನ್. ಅವು ಹಂಜಿ ಅವಾಗ ಕನ್ವರ್ಷನ್ ಆದ್ರು. ನಮ್ಮ ಮುತ್ಯಗಳೇನಿದ್ರಲ್ಲ, ಎಷ್ಟೇ ಕಷ್ಟ ಬಂದ್ರು ನಾವು ಉಳಿದೀವಲ್ಲ. ಇವತ್ತು ನೋಡಿ ಶಿವಾಜಿ ಮಹಾರಾಜರು ಅವರ ಆಡಳಿತ ಹೆಂಗಿತ್ತಂದ್ರೆ ಯಾವುದೇ ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಮಾಡಲಿಲ್ಲ, ದೌರ್ಜನ್ಯ ಮಾಡಲಿಲ್ಲ. ಅವ್ರನ್ನ ಗೌರವದಿಂದ ಕಂಡಂತ ಒಬ್ಬ ಶಿವಾಜಿ ಮಹಾರಾಜರನ್ನ ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ. ಅದಕ್ಕೆ ಬಂಧುಗಳೇ, ಇಂಥ ಒಂದು ಸಮಯದಲ್ಲಿ ಇವತ್ತು ನಮ್ಮ ತೆಲುಗುದೊಳಗೆ ಏನು ಮಾತಾಡ್ತೋ ನೀವು ಎಲ್ಲ ಭಾಳ ಕೂಗು ಹೊಡೆದ್ರೆ ನಮ್ಗೆ ಏನೇನು ತಿಳಿಲಿಲ್ಲ. ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ, ದಕ್ಷಿಣ ಕನ್ನಡ ಕುಂದಾಪುರ ಬಲ್ಲಿ ಒಂದು ಬಸರೂರ ಊರೈತಿ, ಒಂದು ಹಳ್ಳಿ. ಅಲ್ಲಿ ಶಿವಾಜಿ ಮಹಾರಾಜರದು ಜಯಂತಿ ಮಾಡ್ತಾರೆ. ನಾ ಕೇಳಿದೆ, ಇಷ್ಟು ಸಣ್ಣ ಹಳ್ಳಿ ಕರಾವಳಿ ಒಳಗೆ ಮಂಗಳೂರಿನಾಗ ಶಿವಾಜಿ ಮಹಾರಾಜರದ್ದು ಏನು ಅಂತ ಹೇಳಿ. ಅವಾಗ ಶಿವಾಜಿ ಮಹಾರಾಜರು ಬಹುಶಃ ಭಾರತದಲ್ಲಿ ನೌಕಾನೆಲೆ, ಈ ಹಡಗು ಅದ್ರ ಮೇಲೆ ನೌಕಾನೆಲೆ ಕಂಡು ಹಿಡಿದವರು ಯಾರಪ್ಪ ಭಾರತದಲ್ಲಿ? ಶಿವಾಜಿ ಮಹಾರಾಜರು. ಅವಾಗ ಅಲ್ಲಿ ಶಿವಪ್ಪ ನಾಯಕ ಅಂತ ಒಬ್ಬ ರಾಜ ಇದ್ದ, ಶಿವಮೊಗ್ಗ ಮಲೆನಾಡು ಭಾಗದಾಗ. ಈ ಡಚ್ಚರು ಪೋರ್ಚುಗೀಸರದ್ದು ಬಹಳ ದಬ್ಬಾಳಿಕೆ ಆಯಿತು. ಆದ್ರೆ ಇವನು ಸೈನ್ಯ ಸಾಗ್ತಿದ್ದಿಲ್ಲ ಶಿವಪ್ಪ ನಾಯಕರದು. ಅವ್ರು ಹೋಗಿ ಶಿವಾಜಿ ಮಹಾರಾಜರಿಗೆ ಹೋಗಿ ಕಾಲು ಹಿಡಿದ್ರು, ನಮಗೆ ಹಿಂಗ ಪೋರ್ಚುಗೀಸರು ಬಹಳ ದಬ್ಬಾಳಿಕೆ ಮಾಡ್ಲಕತ್ತಾರ, ನೀವು ಸಹಾಯ ಮಾಡಬೇಕಂದಾಗ ಶಿವಾಜಿ ಮಹಾರಾಜರು 4 ದೊಡ್ಡ ಹಡಗ, 40 ಸಣ್ಣ ಬೋಟ್ನಾಗ 4,000 ಸೈನಿಕರು ಬಂದು ಪೋರ್ಚುಗೀಸರನ್ನ ಹೊಡೆದಾಕಿ ಶಿವಪ್ಪ ನಾಯಕರ ಒಂದು ರಾಜ್ಯವನ್ನು ಮುಂದುವರಿಸಿದ್ದಕ್ಕೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಶಿವಾಜಿ ಮಹಾರಾಜರನ್ನ ನೆನಪು ಮಾಡ್ಕೊಳ್ತಾರೆ. ಇವತ್ತು ಆಂಧ್ರದಲ್ಲಿ ಇವತ್ತು ಶಿವಾಜಿ ಮಹಾರಾಜರಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಶಿವಾಜಿ ಮಹಾರಾಜರು. ಅಂದ್ರೆ ಶಿವಾಜಿ ಮಹಾರಾಜರು ಇಡೀ ಭಾರತದ ಎಲ್ಲ ಮನೆಯೊಳಗೆ ಪೂಜೆ ಮಾಡುವಂತ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಶಿವಾಜಿ ಮಹಾರಾಜರು. ಇವತ್ತು ನಾವೇನಾಗಿವಿ, ನಾವೆಲ್ಲ ಎಷ್ಟು ಶ್ರೀಮಂತಿಕೆ ಬಂದದ, ಅನುಕೂಲ ಆಗೈತೆ, ನಾವೇನೈತೀವಿ ನಮ್ಮ ಮನ್ಯಾಗ ಶಿವಾಜಿ ಮಹಾರಾಜರು ಹುಟ್ಟುದು ಬೇಡ, ನಮ್ಮ ಮಗ್ಲಿಕ್ಕೆ ಮನ್ಯಾಗ ಹುಟ್ಲತ್ತೀವಿ. ನಾವು ಆರಾಮಿರು, ನಮ್ಮ ಮಕ್ಕಳು ನಮ್ಮ ಹೆಂಡ್ರು ಭಾಳ ಚಲೋ ಕಲರ್ ಟಿವಿ, ಫ್ರಿಜ್ಜು, ಹೊಸ ಕಾರು, ಹೊಸ ಮನೆ ಎಲ್ಲ ತಗೊಂಡಿರಿ, ಆರಾಮಿರು ನಮ್ಮ ಮಕ್ಕಳದು. ನಾಳೆ ಅವರ 40% ಏನಾರ ಆದ್ರೆ ತಿಳ್ಕೋರಿ, ನಿಮ್ಮ ಫ್ರಿಜ್ ಉಳಿದಿಲ್ಲ, ನಿಮ್ಮ ಕಲರ್ ಟಿವಿ ಉಳಿದಿಲ್ಲ,
ನೀವು ಮನೆಯೇ ಉಳಿದಿಲ್ಲ, ನೀವು ಹೋಗಿ ಸ್ಲಮ್ನಾಗ ಇರ್ಬೇಕಾಗ್ತೈತಿ, ಅವ್ರು ಬಂದು ನಿಮ್ಮ ಮನ್ಯಾಗ ಇರ್ತಾರೆ. ನೀವು ಯಾರು ನಮ್ಗೇನು ಸಂಬಂಧ ಇಲ್ಲಪ್ಪ, ಎಲ್ಲಿಯೂ ಜಗಳ ಬೇಡ, ಇದು ಬೇಡ ಅಂತಂದ್ರೆ ಮುಂದಿನ ದಿವಸಗಳು ಭಾರತಕ್ಕೆ ಕಷ್ಟದ ದಿನಗಳದಾವು. ಅದಕ್ಕನೇ ನಾವು ಗಟ್ಟಿಯಾಗಿ, ಈಗ ನಾ ಬಿಜಾಪುರ್ನಾಗ ಸಾಬರು ಓಟ್ ಕೇಳುವುದೇ ಇಲ್ಲ, ನಾ ಬರೇ ಬೇಡತ್ತೀನಿ, ನೀವು ಅಲ್ಲೇ ಹಾಕೋರಿ, ನಿಮ್ಮದು ನೀವೇ ಹಾಕೋರಿ, ನಮ್ಮದು ನಾವೇ ಹಾಕೋರಿ. ನನ್ನ ಮತಕ್ಷೇತ್ರ 1,20,000 ಅದಾರ ಅವರು. ನಮ್ಮ ಹಿಂದೂ ಮಂದಿ 1,60,000 ಅದಾರ. ನಮ್ಮಲ್ಲಿ ಕೋಳಿ ಸಮಾಜ, ದಲಿತ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು, ರಜಪೂತರು, ಮರಾಠರು, ದಲಿತರು ಯಾವುದೂ ಬೇದಿಲ್ಲ. ಇಲೆಕ್ಷನ್ ಬರ್ತಂದ್ರೆ ಒಂದೇ ಭಗವಾ ಜೆಂಡಾ, ಯತ್ನಾಳ ಎರಡೇ. ಇನ್ನು ಮ್ಯಾಗ ನಾವೆಲ್ಲ ಹಂಗೆ ಒಂದಾಗಬೇಕಿಲ್ಲ. ನಾವು ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ, ಜೋ ಹಿಂದೂ ಹಿತ್ ಮೇ ಬಾತ್ ಕರೇಗಾ ಓ ಕರ್ನಾಟಕ ಮೇ ರಾಜ್ಯ ಕರೇಗಾ. 2028 ನಮ್ಮ ಸರ್ಕಾರ ಬರಬೇಕೋ ಬೇಡೋ, ಇವ್ರಿಗೆ ಬುದ್ಧಿ ಕಲಿಸಬೇಕೋ ಬೇಡೋ, ಇವ್ರು ಎಷ್ಟು ಕೇಸ್ ಹಾಕ್ತಾರೆ ಹಾಕಲಿ. ನಾ ಬಂದ ಮೊದಲೇ ದಿವಸ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂ ಕಾರ್ಯಕರ್ತರ ಕೇಸ್ ವಾಪಸ್. ಯಾರು ಹಿಂದೂ ಕಾರ್ಯಕರ್ತರು ಹತ್ಯೆ ಆಗೈತಲ್ಲ ಅವ್ರ ಮನೆಗೆ ಪ್ರತಿಯೊಂದು ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಒಂದು ಸರ್ಕಾರಿ ನೌಕರಿ. ಏನ್ ಮಾಡಂಗೈತಿ ನೋಡು, ಬರ್ರಿ ಮಕ್ಕಳೇ. ಇವ್ರೇನ್ ತಿಳ್ಕೊಂಡ್ರ ನಾ ಹೆಂಗಾಗ್ತೀನಿ ಮುಖ್ಯಮಂತ್ರಿ ಅಂತಾರ, ನಾನೇ ಆಗೋ ತಮ್ಮಗಳ. ನೀವೆಲ್ಲ ಗಟ್ಟಿರ್ರಿ. ಯಾವ ಪಾರ್ಟಿಯವ್ರು ಎಷ್ಟು ರೊಕ್ಕ ತಗೋತಾರ ಕೊಡ್ತಾರ ತಗೋರಿ. ನಾಳೆ ನಮ್ಮವರು, ನಮ್ಮ ಉಮೇಶ್ ಜಾಧವ್ ನಮ್ಮ ಆ ಪಾರ್ಟಿಯಾಗ ತಗೊಂಡು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ರಂದ್ರೆ ಹೋಗ್ತೀನಿ, ಇಲ್ಲಾಂದ್ರೆ JCB ಹಾಕ್ತಿರಲಿಲ್ಲ ಎಲ್ಲರೂ. ಶಿವಾಜಿ ಮಹಾರಾಜರ ಆಡಳಿತ ಕರ್ನಾಟಕ ಬೇಕೋ ಬೇಡೋ, ಟಿಪ್ಪು ಸುಲ್ತಾನ್ ಬೇಕೋ, ಶಿವಾಜಿ ಮಹಾರಾಜರು ಬೇಕೋ. ಹಂಗಾದ್ರೆ ಮುಂದಿನ ದಿವಸನಾಗ ಈಗ ಹೆಂಗೆ ಒಕ್ಕಟ್ಟಾಗಿರಿ. ಇಲ್ಲಿ ಇವತ್ತು ನೋಡ್ರಿ, ಪಾಪ ಅಂಬೇಡ್ಕರ್ ಅವ್ರದ್ದು, ನಮ್ಮ ಬಾಬು ಜಗಜೀವನರಾಮ್ರದ್ದು ಮೂರ್ತಿ ಯಾವಾಗ ಕೂತು, ಕಂದಕೂರ್ ಅವ್ರು ಬಂದ ಮ್ಯಾಗ ಕೂತಿಲ್ಲ, ಶರಣಗೌಡ ಬಂದ ಮ್ಯಾಗ ಅದು ಉದ್ಘಾಟನೆ ಆಯ್ತಲ್ಲೋ. ಮತ್ತೆ ಹಿಂದಿನವ್ರು ಯಾರಿದ್ರಪ್ಪ ಮುಖ್ಯಮಂತ್ರಿ MLA? ಅವಾಗ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಕೊಡಿಸಲಿಲ್ಲ? ಅವಾಗ ಯಾಕೆ ಡಾಕ್ಟರ್ ನಮ್ಮ ಬಾಬು ಜಗಜೀವನರಾಮ್ ಮೂರ್ತಿ ಕೊಡಿಸಲಿಲ್ಲ? ನಾಳೆ ನಮ್ಮ ಸರ್ಕಾರ ಬಂದ್ರೆ ಎಲ್ಲೆಲ್ಲಿ ದಲಿತ ಓಣ್ಯಾಗ ಅಂಬೇಡ್ಕರ್ ಮೂರ್ತಿ ಕೂಡಿಸೋದಿಲ್ಲ, ಗಾಂಧಿ ಮಗಲೇ ಕೂಡಿಸೋದು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಎಲ್ಲಿ ಕೊಡ್ಬೇಕು? ಇನ್ ಮ್ಯಾಗ ಸಿಟಿ ಸೆಂಟರ್ನಾಗ ಕೊಂಡ್ರದು, ಇನ್ ಮ್ಯಾಗ ದಂಡ್ಯಾಗಲ್ಲ. ಎಲ್ಲಾರ್ದು ವಾಲ್ಮೀಕಿ, ನಮ್ಮ ಯಾರು ಸಂಗೊಳ್ಳಿ ರಾಯಣ್ಣ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಮತ್ತಾರು ಉಳಿತು ಅಂಬಿಗರ ಚೋಡಯ್ಯ. ಅಂಬಿಗರ ಚೋಡಯ್ಯ ನಿಮ್ಮ ಓಣ್ಯಾಗ ಕುಡಿಸೋದಿಲ್ಲ, ಸೆಂಟರ್ನಾಗ. ಗಾಂಧಿ ನೋಡ್ಬೇಕು ಅವ್ರನ್ನ, ಅಂಬೇಡ್ಕರ್ನ, ಅಂಬಿಗರ ಚೋಡಯ್ಯನ, ಸಂಗೊಳ್ಳಿ ರಾಯಣ್ಣನ. ಏನಪ್ಪ ಇವರೆಲ್ಲ ನನ್ನ ಮಕ್ಕಳು ಬಂದ್ರೆ ನಂದೇನು ಕೆಲಸ ಹೋಗೋ. ಅದಕ್ಕೆ ಬಂಧುಗಳೇ, ಕರ್ನಾಟಕದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ಲಾಕತ್ತದ. ಹಿಂದೂಗಳು ಒಂದಾಗಿರ್ರಿ. ನಾವು ಯಾವಾಗಲೂ ನನ್ನ ಮ್ಯಾಗೂ ಭಾಳ ಕೇಸ್ ಅದಾವ, ಏನು ಹಂಚ್ಲಕ್ಕೆ ಹೋಗ್ಬೇಡ್ರಿ. ನನ್ನ ಮ್ಯಾಗೂ 79 ಹಾಕ್ಯಾರ, ಇವತ್ತೊಂದು ಹಾಕ್ತಾರೆ, ಮಾಡ್ತಾರೋ ಗೊತ್ತಿಲ್ಲ. ಹಾಕ್ರಿ. ನಮ್ಮ ಸರ್ಕಾರ ಬಂದಾಗ ಮೊದಲು ನಮ್ಮ ಕೇಸ್ ಎಲ್ಲ ತಗೊಂಡು ಇವ್ರು ಎಷ್ಟು ಕೇಸ್ ಹಾಕ್ತಾರ ಅಷ್ಟು ಸೀಟ್ ಹೆಚ್ಚಾಗ್ತಾವ. ಈಗ 79 ಅದಾವ ಅಂದ್ರೆ 79 MLA ನಾನು ಬರ್ತಾವ. ಅದಕ್ಕೆ ನಾ ಪೊಲೀಸರಿಗೆ ವಿನಂತಿ ಮಾಡ್ಕೊತೀನಿ, 150 ಕೇಸ್ ಹಾಕಿ ಅಂದ್ರೆ 150 MLA ಆರಿಸಿ ಬರ್ತಾರ. ಯಾರ್ದು ಬಿಡೇ ಇಲ್ಲ, ಯಾರ್ದು. ನಮ್ಮ ಸರ್ಕಾರ 150 ಮಂದಿ MLA, ಯಾರಿಗೂ ಅವ್ರಿಗೆ ಅವ್ರ ಬಾ ಇವ್ರ ಬಾ ಅವ್ರಿಗೆ ಖರೀದಿ ಏನೂ ಇಲ್ಲ. 150 ಕೇಸ, 150 MLA, ಹೌದಲ್ಲ? ಅದಕ್ಕೆ ಈಗ ಹೆಂಗೆ ಜಗಳಾಡಕತ್ತಾರಲ್ಲ, ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ.
5 ವರ್ಷ ಯಾರೂ ಇಲ್ಲ, ನಾವು ಒಬ್ಬನೇ ನಾವ. 5 ವರ್ಷನಾಗ ದಲಿತರು ₹1 ಸಹಿತ ಮತ್ತೊಂದು ಡೈವರ್ಟ್ ಮಾಡೋದಿಲ್ಲ. 40,000 ಕೋಟಿ ರೂಪಾಯಿ ಕಲಾಸ ಆಗೈತಿ. SC ST ಜನಾಂಗದ ರೊಕ್ಕ ಹೊಡೆದ್ರು. 185 ಕೋಟಿ ವಾಲ್ಮೀಕಿ ಜನಾಂಗದ ಹೊಡೆದ್ರು. ನಾ ಕೇಳಿದೆ ವಿಧಾನಸಭಾದಾಗ, ಏನ್ರಿ ಸಿದ್ದರಾಮಯ್ಯನವ್ರ ಬಾಯಿ ತೆಗೆದ್ರ ಅಹಿಂದ 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 ಬರೇ ಅಟ್ಟೆ ಉಳಿದೈತಿ, ಹಿಂದ ಎಲ್ಲ ಹೋಗ್ಬಿಟ್ಟೈತೆ. ದಲಿತರು ರೊಕ್ಕ 40,000 ಕೋಟಿ, SC PT SP ಇಲ್ಲ. 185 ಕೋಟಿ ವಾಲ್ಮೀಕಿ ಹಣನು ತಿಂದ್ರು. ಎಲ್ಲಿ ಜಮಾ ಆಗ್ಯಾವಪ್ಪ ಅಂದ್ರೆ ಬಳ್ಳಾರಿ ಬಂಗಾರ ಅಂಗಡಿಯಾಗ, ದಾರು ಅಂಗಡಿಯಾಗ. ಅದಕ್ಕೆ ಕೇಳಿದೆ, ಈ ರೀತಿ ದಲಿತರ ಹಣ ತಿಂದವರು ಹಿಂದುಳಿದವ್ರಿಗೆ ಏನು ಮಾಡ್ಯಾರ ಹೇಳ್ರಿ? ನಾಳೆ ಸರ್ಕಾರ ನಮ್ದು ಬತ್ತಂದ್ರೆ ಯಾವನ ಮನ್ಯಾಗ 10 ಕುರಿ ಇರ್ತಾವು, 5 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ ಕುರು ಬರ್ಬೇಕು. ಕೋಳಿ ಸಮಾಜದವ್ರು ಎಲ್ಲರೂ ಆರಾಮಿರೋದು. 40,000 ಕೋಟಿ ರೂಪಾಯಿ ಐತಿ, ಇವರೆಲ್ಲ ಹೊಡೆದಾರ. 2,80,000 ನೌಕರಿ ಖಾಲಿ ಅದಾವು. ಪೊಲೀಸರು ಕಡಿಮೆ ಅದಾರ. ಅಲ್ಲಿಂದ ಟೀಚರ್ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಹಂಗೆ ಎಟ್ಟು ಖಾಲಿ ಅದಾವು. ಯಾಕಂದ್ರೆ ಮೊದಲು ಬಂದ್ಕೊಂಡು ಪೊಲೀಸನ್ನು ಭರ್ತಿ ಮಾಡ್ತೀನಿ, ಯಾಕಂದ್ರೆ ಬೇಕಲ್ಲ. ಯಾಕಂದ್ರೆ ಕಲ್ಲು ಹೋಗೋದವ್ರಿಗೆ ಜಾಡಿಸ್ಲಾಕ ಅವಕ್ಕೆಲ್ಲರಿಗೂ ಏಕಪಾಟಿ ಸೇರ್ಕೊಡ್ತಾರೆ. ಡಮ್ಮ ಎಲ್ಲ ಜೈಲಿಗೆ ಕರ್ಕೊಂಡು ಹೋಗೋದು, ಬಿರಿಯಾನಿ ತಿನ್ನಿಸೋದು ಇಲ್ಲ. ರೋಡದಾಗೆ ಡಮ್ಮ, ಸೀದಾ ಗೋರಿಗೆ. ಹಂಗಾದ್ರೆ ನಾವು ಕರ್ನಾಟಕ ಉಳಿತದೆ. ನೀವೆಲ್ಲ ಸುರಕ್ಷಿತ ಇರ್ತೀರಿ. ಎಲ್ಲ ಸಂಪ್ರದಾಯದವ್ರು ಏನಾಗೈತೆ ಉಮೇಶ್ ಜಾಧವ್ ಅವ್ರಿಗೆ ಒಂದು ತಪ್ಪಾಗೈತಿ. ಮುಂದಿನ ಸಲ ಇನ್ನು ಅದನ್ನ 3 ವರ್ಷ ಅಲ್ರಿ, ಮತ್ತೆ ಡಿಲಿಮಿಟೇಷನ್ ಆಗ್ತೈತಿ. ಯಾವ್ಯಾವ ಕ್ಷೇತ್ರ ಏನಾಗ್ತೋ ಗೊತ್ತಿಲ್ಲ. ನಮ್ಮ ಉಮೇಶ್ ಜಾಧವ್ ಅವ್ರನ್ನ ನೀವೆಲ್ಲ ಮುಂದೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು, ಇವತ್ತೇನು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ನೀವು ನೋಡ್ರಿ, ಪಾಪ ನಮ್ಮ 3 ಮಂದಿನ ಕೂಡ್ಸ್ಯಾರ, ಅವರೆಲ್ಲ ತಳ ಕೂತಾರ. ಇಲ್ಕ ಒಂದೊಂದು ಊರಾಗ ಸೆಂಟ್ರ್ನಾಗ ಕೂಡಿಸ್ಲಿಕ್ಕೆ ನಾವು ಸೆಟ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಅವ್ರು ಏನು ಭಾಳ ಸೆಣತನ ಮಾಡ್ಯಾರ. ಯಾರು ಗೌರ್ಮೆಂಟ್ ಕೆಲದವ್ರು ಯಾರು ಕುಂಡ್ರದು ಬೇಡ, 3 ಅತಿಥಿಗಳು ಗಂಟೆ ಕುಂಡ್ರಸೋನು, ನಾವು ತಳ ಕುಡ್ರ ಪಾಪ ಇಲ್ಲಿ ತಳ ಕೂತಾರ. ನಾವು ಇದು ಹಿಂದೂ ಕಾರ್ಯಕರ್ತರ ಒಂದು ಸಾಧನೆ. ಇಂಥವ್ರಿಗೆ ನಾವು ಕಾರ್ಯಕರ್ತರು, ನೀವು ಎಲ್ಲ ಬಜಾರ್ನವ್ರಿಗೆ ಹೇಳ್ತೀನಿ, ಇಲ್ಲಿ ಈ ಗೌರ್ಮೆಂಟ್ ಬಜಾರ್ದವ್ರು ಹಿಂದೂ ಗಣಪತಿ ಬಂದ್ರೆ ಪಟ್ಟಿ ಕೊಡ್ರಿ, ₹11 ಕೊಡ್ರಿ, ₹51 ಕೊಡ್ರಿ. ಹಿಂದೂ ಇದು ಕೇಸರಿ ಹಾಕೊಂಡು ಬಂದ್ರೆ ಒಂದು ₹11 ಕೊಡ್ರಪ್ಪ. ಮುನ್ನಡಿ ಅನ್ಬೇಡ್ರಿ. ಅವ್ರ ಪಾಪ ತಮ್ಮ ಮನೆ ಮಠ ಬಿಟ್ಟು ಅವ್ರು ಯಾರದಾರ ಗೊತ್ತನ್ನು? ಹಿಂದುಳಿದವರು ದಲಿತರೇ ಅದಾರ ಬಜರಂಗದಾಗ. ಎಲ್ಲ ನೋಡ್ರಿ ನೀವು ಬೇಕಾದ್ರೆ. ಅವ್ರು ಕೋಳಿ ಸಮಾಜದವ್ರು ಇರ್ತಾರ, ಈಡಿಗ ಸಮಾಜದವ್ರು ಇರ್ತಾರ, ನಮ್ಮ ಬಂಜಾರ ಸಮಾಜದವ್ರು ಇರ್ತಾರ, ವಾಲ್ಮೀಕಿ ಸಮಾಜದವ್ರು ಇರ್ತಾರ, ದಲಿತರು ಇರ್ತಾರ. ಅವ್ರು ನಮ್ಮ ಸಲ ಹೋರಾಟ ಮಾಡ್ಲಾಕತ್ತಾರ. ಅವ್ರು ನಾವೆಲ್ಲ ಕೂಡಿ ಅಂಗಡಿಯವ್ರು ನೀವು ₹100 ಗಳಿಸ್ತೀನಿ ಅಂದ್ರೆ ₹10 ಸಮಾಜಕ್ಕೆ ಕೊಡ್ರಿ, ಏನಾಗ್ತದೆ? ಸಮಾಜಕ್ಕೆ ನೀವೆಲ್ಲ ಫೈನಾನ್ಸ್ ಅವ್ರು ಹೆಂಗೆ ಮಾಡ್ತಾರೆ ನೋಡು. ಎಲ್ಲೆಲ್ಲಿದು ಅರ್ಬಸ್ತಾನ್ದು ಅಲ್ಲಿದ್ದು ರೊಕ್ಕ ಬರ್ತದೆ ಅವರಿಗೆ. ನಿಮ್ಗೆ ಇಲ್ಲೇ ಅಡ್ಡಾಡಿ ಪಾಪ ಇನ್ನೂ ಎಷ್ಟು ಸಾಲ ಮಾಡ್ಕೊಂಡು ಹೋಗೋದು. ಏನೋ ಇನ್ನು ನಾಯಕ ಇದು ಸ್ಟೇಜ್ ಹೊಡಿಬೇಕಾದ್ರೆ ಅವ ಮಂಟಪದವ, ಅವ್ರಿಗೆಲ್ಲ ಉದ್ರಿ ಹೇಳಿರ್ತಾರ. ಅವರು ನೀವೇನು ಭಾಷಣ ಮಾಡಿ ಕೂಗ್ ಹೊಡೆದು ಮನೆಗೆ ಹೋಗಿ ಮಕ್ಕೋತೀರಿ. ಅವ್ರು ಮಾಡೋದವ್ರನ್ನೂ ನಾವು ನೆನಪಿಟ್ಕೊಂಡು ಮುಂದಿನ ದಿವಸನಾಗ ಯಾರೇ ಹಿಂದೂ ಕಾರ್ಯಕರ್ತರು ನಮ್ಮಲ್ಲಿ ಬಂದರೆ ಗೌರವದಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡಿರಿ. ಮುಂದಿನ ದಿವಸನಾಗ ನಮ್ಮ ಧರ್ಮ ಉಳಿಲಕ್ಕ ಅವ್ರು ಕೆಲಸ ಮಾಡ್ಲಕತ್ತಾರ. ಅವ್ರದ್ದೇನೂ ಸ್ವಾರ್ಥ ಇಲ್ಲ. ಅವ್ರಿಗಿಷ್ಟು ತೊಂದರೆ ಕೊಡ್ತಾರೆ. ನಮ್ಮ ಸರ್ಕಾರ ಇದ್ದಾಗೂ ಏನೂ ಮಾಡಲಿಲ್ಲ, ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ಅದ್ರ ಜೊತೆ ಅನ್ಕೋತೆ ಹೋದ್ರು ನಮ್ಮವರು. ಅದಕ್ಕೆ ಮುಂದೆ ಕಠಿಣ ಕ್ರಮ ಅದು ಬರೋದಿಲ್ಲ. ಕಠಿಣ ಕ್ರಮ ಕೈಗೊಂಡ ಮ್ಯಾಗನೇ ಕಠಿಣ ಕ್ರಮ. ಯಾಕಂದ್ರೆ कोतंबरी लेके आए तो हमारा छोटा पत्थर नहीं खा रहे आते. कोतंबरी ತರಕ್ಕೆ ಹೋಗಿದ್ದ ರಾತ್ರಿ 1ಕ್ಕೆ ಯಾರು ಟೊಮೆಟೊ ಕೊತ್ತಂಬರಿ ತರಕ್ಕೆ ಹೋಗ್ತಾರ? ಅದಾಯ್ತಲ್ಲ, ಅದು KG ಹಳ್ಳಿ ಒಳಗೆ. ಈ ನಿನ್ನೇನು ಹೇಳ್ಯಾರಲ್ಲ ಬಾಗಲಕೋಟೆ, ನಂಗೆ ನಮ್ಮವ್ರಿಗೆ ಏನು ಕಲ್ಲೇ ಹೋಗೋದಿಲ್ಲ ಅಂತ. ಆ SP ಹೇಳ್ತಾನೆ ಪುಣ್ಯಾತ್ಮ, ನನಗೊಂದು ನಮ್ಮ ಆಫೀಸರ್ಗೆ ಹೆಡೆಕಲ್ಲು ಒಂದು. ಇಡೀ ಮಸೂತಿಯಲ್ಲಿ ಹೆಡೆಕಲ್ಲುಗಳಿದ್ದು ಎಲ್ಲ ಸುಳ್ಳು. ಯಾಕಂದ್ರೆ ಸಿದ್ದರಾಮಯ್ಯ ಫೋನ್ ಬಂದಿರ್ತೈತಿ. ಅದ್ರಾಗ ಈ ರಾಜ್ಯದಾಗ ಒಬ್ಬರು ಗೊತ್ತಿಲ್ಲದ ಗೃಹ ಮಂತ್ರಿ ಅದಾರ. ಏನು ಕೇಳಿದ್ರು ಗೊತ್ತಿಲ್ಲ. ನನಗೆ ಇನ್ನೂ ಮಾಹಿತಿ ಬಂದಿಲ್ಲ. ನಮ್ಮ ಪರಮೇಶ್ವರ್ ಸಾಹೇಬ್ರು ಅದಾರಲ್ಲ, ನಾವು ಹೇಳಿದ ವಿಧಾನಸಭೆ ಬರೀ ಗೊತ್ತಿಲ್ಲ. ನಿಮ್ಮ ಗೃಹ ಮಂತ್ರಿ ತೆಗೆದು ಗೊತ್ತಿಲ್ಲ ಖಾತೆ ಕೊಡಬೇಕಾಗಿತ್ತು.
ಇಂಥವ್ರು ಅದಾರ ನಮ್ಮಲ್ಲಿ. ನಾ ಹೇಳಿದೆ ಪರಮೇಶ್ವರ್ ಸಾಹೇಬ್ರಿಗೆ, ಯಾಕ್ರಿ ನಿಮ್ಗೆ ಆಗಲಿಲ್ಲ ಅಂದ್ರೆ ಅರಣ್ಯ ಕಂದಾಯ ಚಲೋ ಪೋಸ್ಟ್ಗಳು ತಗೋರಿದ್ರೆ ಯಾಕೆ ಗೊತ್ತಿಲ್ಲ ಅದು ಹಿಂದೂಗಳ ಕೊಲೆ ಆಗ್ಲಕತ್ತದ. ಇವತ್ತು ನೋಡ್ರಿ SP ಸ್ಟೇಟ್ಮೆಂಟ್ ಕೊಡ್ತಾರೆ, 2 ಕಲ್ಲಿದ್ದು ತಮ್ಮ ಮಸೂತಿ ಒಳಗೆ. ಹೆಂಗ್ರಿ ಇದು? ಒಬ್ಬ IPS ಅಧಿಕಾರಿ 2 ಕಲ್ಲಿದ್ದು ಓದ್ತಾಳ್ತಾಳೆ. ಇಲ್ಲ ನಮಗೇನು ಮಾಡಿಲ್ಲ, ನಾವೆಲ್ಲ ಡ್ರೋನ್ಲೇ ನೋಡಿದ್ವಿ, 2 ಕಲ್ಲು ಕಾಣಿಸೋದು. ಅದು ನನ್ನ ಮೇಲೆ ನನ್ನ ಆಫೀಸರ್ ಮಾಡಿ ನಾ ಇದ್ದೆ ತಿಳ್ಕೋರಿ ಮುಖ್ಯಮಂತ್ರಿ. ಅದು ಯಾವ ಮಸೂದಿನ ಕಲ್ಲು ಬಂದಿತ್ತಲ್ಲ ಎಲ್ಲ ಸೀಜ್ ಮಾಡಿ ಒಳಗೆ ಏನೇನೈತಿ ಎಲ್ಲ ಹೊರಗೆ ತೆಗಿತಿದ್ದೆ. ಮೊದಲೇ ಕೆಲಸ ಏನು ಮಾಡಿದ್ರು ಅಂದ್ರೆ ಇವ್ರ ಮಸೂದಿ ಒಳಗೆ ಏನೇನು ಇಟ್ಟಾರ ಮೊದಲು ತೆಗಿಬೇಕಾಗಿತ್ತು. ಅವರು ಕಲ್ಲಾಗಿಲ್ಲ ಹೆಂಗೆ ಸ್ಟಾಕ್ ಮಾಡ್ತಾರ. ಇವ್ರು ನೋಡಿ ನಾಗಮಂಗಲದಾಗ ಪೆಟ್ರೋಲ್ ಪಂಪ್ ಹೋಗುದ್ರು ನಮ್ಮ ಗಣಪತಿ ಮೇಲೆ. ಅಂದ್ರೆ ಎಷ್ಟು ತಯಾರಿ ಒಳಗೆ ಬರೋದು. ನಮ್ಮ ಗುಡಿ ಗುಂಡಾದಾಗ ಏನೋ ಕಾಣಿಸ್ತದೆ, ಕಲ್ಲು ಯಾರು ಇಟ್ಟಿರ್ತಾರೇನ್ರಿ, ಜಂಬೆ ಯಾರು ಇಟ್ಟಿರ್ತಾರೇನ್ರಿ. ಅದೇ ನಾವು ವಿಜಯದಶಮಿಗೊಮ್ಮೆ ಜಂಗ್ ಹತ್ತಿದ್ದು ಅವಾಗ ನಿಂಬಿಕಾಯಿ ಹಚ್ಚಿ ತೊಳೆದು ಪೂಜೆ ಮಾಡ್ತೀವಿ ಅಟ್ಟೆ, ಹೌದಲ್ಲ? ವಿಜಯದಶಮಿಗೆ ಮಾಡ್ತಿರ್ಲಿಲ್ಲ ಕಂಡೆ ಪೂಜೆ ತಳಿ. ಅವಾಗ ನಿಮ್ಮ ಕಾಯಂ ಇಟ್ಕೋ ಅಂತ ಕಾಲ ಬಂದದ. ಎಲ್ಲರೂ ಇಟ್ಕೋರಿ, ಸುರಕ್ಷಿತ ಇರತ್ತೆ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ.